ಬೇಕಂತಲೇ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಿಕ್ಕಾಪಟ್ಟೆ ಹೈಪ್. ಇದರಿಂದ ಪಕ್ಷಕ್ಕಿಂತ ಬಿವಿವಿಗೆ ಸಿಗುತ್ತಾ ಬೂಸ್ಟ್. ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಸಾಧ್ಯವೇ? ಬಿಎಸ್ವೈ ಅಭಿಮಾನೋತ್ಸವ ಇದು ಬಿಎಸ್ವೈ ಫ್ಯಾಮಿಲಿಗೆ ಬೂಸ್ಟ್ ಕೊಡುವಂತ ಕಾರ್ಯಕ್ರಮವೇ ಹೊರತು ಬಿಜೆಪಿ ಪಕ್ಷಕ್ಕೆ ಬೂಸ್ಟ್ ಕೊಡುವಂತ ಕಾರ್ಯಕ್ರಮವಲ್ಲ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿವೆ. ಹಾಗಾದ್ರೆ ಮೇ 9ರಂದು ನಡೆಯೋ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೃತಕವಾಗಿ ಸಿಕ್ಕಾಪಟ್ಟೆ ಹೈಪ್ ಕೊಡಿಸಲಾಗ್ತಿದ್ಯಾ? ದುಡ್ಡು ಕೊಟ್ಟು ಲಕ್ಷ ಜನರನ್ನ ಗುಡ್ಡೆ ಹಾಕ್ತಾರಾ? ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಸಾಧ್ಯವೇ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿರ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಯಡಿಯೂರಪ್ಪ ಅಂದ್ರೆ ಕರ್ನಾಟಕ ಬಿಜೆಪಿಯ ಮಾಸ್ ಲೀಡರ್ ಅನ್ನೋ ಮಾತಿತ್ತು. ಆದ್ರೀಗ ಅವರು ಸೈಡ್ಲೈನ್ ಆಗಿ 2 ವರ್ಷಗಳೇ ಉರುಳಿವೆ. ಆದ್ರೀಗ ಈ ಅಭಿಮಾನೋತ್ಸವಕ್ಕೆ ಹಿಂದೆಂದೂ ಇಲ್ಲದಷ್ಟು ಹೈಪ್ ಅನ್ನ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ. ರಾಜಕೀಯ ವಲಯದ ಚರ್ಚೆ ಪ್ರಕಾರ ಇದು ಕೇವಲ ಅಭಿಮಾನದ ಪ್ರದರ್ಶನವಲ್ಲ, ಇದೊಂದು ಶಕ್ತಿ ಪ್ರದರ್ಶನ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಮತ್ತು ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಆಧಿಪತ್ಯ ಇನ್ನೂ ಮುಗಿದಿಲ್ಲ ಅಂತ ಸಾರಲು ಈ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಲಾಗ್ತಿದೆ ಎನ್ನಲಾಗ್ತಿದೆ. ಅಭಿಮಾನೋತ್ಸವದ ಅಸಲಿ ಉದ್ದೇಶ ಪಕ್ಷಕ್ಕೆ ಬಲ ತುಂಬುವುದಕ್ಕಿಂತ ಹೆಚ್ಚಾಗಿ ಬಿವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಗಟ್ಟಿ ಮಾಡುವುದು ಅನ್ನೋದು ಹಲವರ ವಾದ. ಬಿಎಸ್ವೈ ನಂತರ ಬಿಜೆಪಿಯಲ್ಲಿ ಅವರ ಪರಂಪರೆಯನ್ನ ಮುನ್ನಡೆಸಲು ಬಿವೈ ವಿಜಯೇಂದ್ರ ಅವರೇ ಸೂಕ್ತ ಅನ್ನೋ ಸಂದೇಶವನ್ನ ಕಾರ್ಯಕರ್ತರಿಗೆ ಮತ್ತು ಹೈಕಮಾಂಡ್ಗೆ ತಲುಪಿಸುವುದು ಈ ಕಾರ್ಯಕ್ರಮದ ಗುಪ್ತ ಅಜೆಂಡಾ ಎನ್ನಲಾಗ್ತಿದೆ. ಇದು ಬಿಜೆಪಿಗೆ ಬೂಸ್ಟ್ ಕೊಡೋ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿಗೆ ಬೂಸ್ಟ್ ಕೊಡೋ ಕಾರ್ಯಕ್ರಮ ಅಂತ ಟೀಕಾಕಾರರು ಹೇಳ್ತಿದ್ದಾರೆ. ಲಕ್ಷ ಜನ ಬರ್ತಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಆದ್ರೆ ಇದು ನೈಸರ್ಗಿಕವಾಗಿ ಬರೋ ಜನವೇ ಅಥವಾ ಆರ್ಟಿಫಿಷಿಯಲ್ ಆಗಿ ಹೈಪಾ? ದೊಡ್ಡ ಮೊತ್ತದ ಹಣ ಖರ್ಚು ಮಾಡಿ ಜನರನ್ನ ಕರೆತರಲಾಗ್ತಿದೆ ಅನ್ನೋ ಮಾತುಗಳು ದಟ್ಟವಾಗಿವೆ. ವಿರೋಧಿಗಳ ಪ್ರಕಾರ ಇದೊಂದು ಪೇಯ್ಡ್ ಹಬ್ಬ. ತನ್ನ ಬಲ ಪ್ರದರ್ಶಿಸಲು ಈ ಮಟ್ಟದ ಹೂಡಿಕೆ ಮಾಡಲಾಗ್ತಿದೆಯಾ ಅನ್ನೋ ಸಂಶಯ ಈಗ ಎಲ್ಲರಲ್ಲೂ ಮೂಡಿದೆ. ಸದ್ಯ ಕರ್ನಾಟಕ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ಒಂದು ಕಡೆ ಮೂಲ ಬಿಜೆಪಿಗರು, ಇನ್ನೊಂದು ಕಡೆ ಬಿಎಸ್ವೈ ಆಪ್ತರು. ಹೀಗೆ ಒಡೆದ ಮನೆಯಂತಿರೋ ಬಿಜೆಪಿಯಲ್ಲಿ ಈ ಅಭಿಮಾನೋತ್ಸವದ ಮೂಲಕ ಒಗ್ಗಟ್ಟು ಮೂಡಿಸಲು ಸಾಧ್ಯವಾ? ಬಿಎಸ್ವೈ ವಿರೋಧಿ ಬಣ ಈ ಕಾರ್ಯಕ್ರಮದಿಂದ ದೂರ ಉಳಿಯುತ್ತಾ ಅಥವಾ ವೇದಿಕೆ ಮೇಲೆ ಬಂದು ನಗುತ್ತಲೇ ಮುಖ ತೋರಿಸುತ್ತಾ? ಒಡೆದ ಮನೆಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಬಿಎಸ್ವೈಗೆ ಈ ಅಭಿಮಾನೋತ್ಸವ ಏಣಿ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಮತ್ತು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಒಂದು ಕಾಲದಲ್ಲಿ ಯಡಿಯೂರಪ್ಪ ಬಿಜೆಪಿಯ ಮಾಸ್ ಲೀಡರ್ ಆಗಿದ್ರು ಅನ್ನೋದು ಎಷ್ಟು ಸತ್ಯವೋ, ಅವರ ಮೇಲೆ ಕೆಲವು ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿ ಬಂದಿದ್ದು ಕೂಡ ಅಷ್ಟೇ ನಿಜ. ಇದೇ ಕಾರಣಕ್ಕೆ 2011ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿರುವಾಗಲೇ ಜೈಲಿಗೆ ಹೋಗಿ ಬಂದಿದ್ರು. ರಾಜ್ಯದ ಇತಿಹಾಸದಲ್ಲಿ ಓರ್ವ ಸಿಎಂ ಅಧಿಕಾರದಲ್ಲಿದ್ದಾಗಲೇ ಜೈಲಿಗೆ ಹೋಗಿ ಬಂದಿದ್ದರ ದಾಖಲೆ ಬಿಎಸ್ ಯಡಿಯೂರಪ್ಪನವರ ಮೇಲಿದೆ. ಜೊತೆಗೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ 40,000 ಕೋಟಿ ರೂಪಾಯಿ ಕೋವಿಡ್ ಹಗರಣ ನಡೆದಿದೆ ಅಂತೇಳಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಆರೋಪಿಸುತ್ತಲೇ ಇದ್ದಾರೆ. ಇದೆಲ್ಲವನ್ನು ಪಕ್ಕಕ್ಕಿಟ್ರು ಯಡಿಯೂರಪ್ಪನವರ ಮೇಲೆ ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪವೂ ಇದೆ. ಹೀಗಿದ್ರು ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಜನ ಸ್ವಯಂ ಪ್ರೇರಿತವಾಗಿ ಬರ್ತಾರಾ, ಇಲ್ಲ ದುಡ್ಡು ಕೊಟ್ಟು ಲಕ್ಷ ಜನರನ್ನ ಗುಡ್ಡೆ ಹಾಕ್ತಾರಾ ಅನ್ನೋ ಅನುಮಾನಗಳು ಎದ್ದು ಕಾಣ್ತಿವೆ. ಅದೇನೇ ಇದ್ರೂ ಮೇ 9ರ ಕಾರ್ಯಕ್ರಮ ಕೇವಲ ಒಂದು ಸಂಭ್ರಮವಲ್ಲ, ಇದು ಬಿಜೆಪಿಯ ಭವಿಷ್ಯದ ದಿಕ್ಸೂಚಿ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ರಾಜಕೀಯ ಏಳಿಗೆಗೆ ಮೆಟ್ಟಿಲಾಗುತ್ತಾ ಅಥವಾ ಪಕ್ಷದ ಒಳಗಿನ ಭಿನ್ನಮತ ಮತ್ತಷ್ಟು ಸ್ಫೋಟಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.